स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ಎಲ್ಲ ಪತ್ರಿಕಾದವರಿಗೂ ಹಾಗೂ ಮಾಧ್ಯಮದವರಿಗೂ ಯುವ ವಿಕಾಸ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಶ್ರೀಧರ್ ಬಿಜ್ಜರಿಗೆ ಮಾಡುವ ನಮಸ್ಕಾರಗಳು. ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮಾಡುವ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಗಡಿ ಭಾಗದೊಳಗೆ ಬರ್ತಕ್ಕಂಥ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಪರ್ಟಿಕ್ಯುಲರ್ ಆಗಿ ಬರ್ತಕ್ಕಂಥ ಕನ್ನಡ ಶಾಲೆಗಳಿಗೆ ಮಹಾರಾಷ್ಟ್ರ ಸರ್ಕಾರ ಉಚಿತವಾಗಿ ಪಠ್ಯ ಪುಸ್ತಕಗಳು, ಆಹಾರ ಎಲ್ಲ ವಿತರಣೆ ಮಾಡ್ತಾರೆ. ಖುಷಿ ಸಂಗತಿ, ನಮಗೆ ಅದು ಸ್ವಾಗತ ಕೋರ್ತೀವಿ. ಆದ್ರೆ ಏನು ಬೇಸ್ಮೆಂಟಾಗಿ ನಲಿ ಕಲಿ ಅಂತ ಏನು ಬರ್ತೈತಲ್ಲ, UKG LKG ಒಂದನೇತಿಯವರು ಬೇರೆ, ನಲಿ ಕಲಿ ಬೀಜ ಬಿತ್ತನೆ ಮಾಡುವ ಸಮಯದಲ್ಲಿನೇ ಅವ್ರು ಈಗೇನು ಮಾಡತ್ತಾರ, ಮರಾಠಿ ಬಿತ್ತನೆ ಮಾಡತ್ತಾರ, ಮರಾಠಿ ಪಠ್ಯ ಪುಸ್ತಕಗಳನ್ನು ಸಾಮಗ್ರಿಗಳು ವಿತರಣೆ ಮಾಡತ್ತಾರ. ಈ ಥರ ಇವೇನಿರ್ತಾವಲ್ಲ, ನಮ್ಮ ಕನ್ನಡ ಒಳಗೆ ರಗ ಸಗ ಅಂತ ಬರ್ತಾವೆ. ನಾವು ಬೇಸ್ಮೆಂಟ್ದಾಗೆ ಇವು ರ ಗ ಸಗ ಅಂತಂತಂದ್ರೆ ಹುಡುಗರು ಇದು ರ ಈ ಥರ ಹಿಂಗೆ ಇವು ನಲಿ ಕಲಿ ಅಂತಂದ್ರೆ ಏನಪ್ಪ ಅಂದ್ರೆ ಆಟ ಆಡ್ಕೋತ ಕಲಿಯೋದಿರ್ತೈತಿ ವಿಷಯ. ಈ ಥರ ಇದ್ರೊಳಗೆ ಮರಾಠಿನೇ ಅವ್ರು ಹೇಳಿಬಿಟ್ರಪ್ಪ ಅಂತಂದ್ರೆ ಬೇಸ್ಮೆಂಟ್ದಾಗ ನಮ್ಮ ಹುಡುಗರಿಗೆ ಕಲಿಯಾಕೆ ಭಾಳ ಕಷ್ಟ ಆಗ್ತೈತಿ. ಮುಂದೆ ಬರೋಣ ನಮ್ಮ ಕನ್ನಡ ಉಳಿಯಂಗಿಲ್ಲ. ನಮ್ಮ ಕನ್ನಡ ಉಳಿಯೋಗಾಗಿ, ನಮ್ಮ ಕನ್ನಡ ಶಿಕ್ಷಕರಿಗೆ ಅನ್ನೋಕ್ಕಿಂತ ನಮ್ಮ ಪುಟಾಣಿ ಮಕ್ಕಳಿಗೆ ಸವಾಲಾಗಿ ನಮ್ಮ ಕನ್ನಡ ಶಾಲೆ ಶಿಕ್ಷಕರಿಗೂ ತೊಂದರೆ. ಅದನ್ನು ಅವರು ಓದಬೇಕು, ಮರಾಠಿ ಒಳಗೆ ಓದಬೇಕು, ಓದಿ ಹುಡುಗರಿಗೆ ಕಲಿಸ್ಬೇಕ್ರಿ. ಇದು ಎಂಥದ್ದು ಇದು. ಅದಕ್ಕೆ ನಾವು ನಿಮ್ಮ ಮುಖಾಂತರ ಕರ್ನಾಟಕ ಸರ್ಕಾರ ಆಗ್ರಹ ಮಾಡೋದು ಏನಪ್ಪ ಅಂತಂದ್ರೆ, ನಮ್ಮ ಈ ಎಲ್ಲ ಗಣ್ಯಗಳೊಳಗೆ ಬರ್ತಕ್ಕಂಥ ಶಾಲೆಗಳಿಗೆ ಉಚಿತವಾಗಿ ಕೊಡ್ತಕ್ಕಂಥ ಎಲ್ಲ ಇದ್ರೊಳಗೆ ಇದು ನಲಿ ಕಲಿ ಒಳಗೆ ನಮ್ಮ ಕನ್ನಡ ಎಲ್ಲ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡ್ಬೇಕಂತ ಹೇಳಿ ನಮ್ಮ ಆಗ್ರಹ. ಯಾಕಂದ್ರೆ ಕನ್ನಡ ವಾತಾವರಣ ಹಾಳಾಗಬಾರ್ದು, ಕನ್ನಡ ರಕ್ಷಣೆ ಆಗಬೇಕು. ಇದು ನಮ್ಮ ಸಂಘಟನೆ ವಿಚಾರ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಸಂಘಟನೆಯ ಕಾರ್ಯಕರ್ತರು, ಹಿತೈಷಿಗಳ ಜೊತೆಗೆ ನಿಮ್ಮ ಮುಖಾಂತರ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ನಮ್ಮ ಸಂಘಟನೆ ವತಿಯಿಂದ ಹಾಗೂ ನಮ್ಮ ಕಾರ್ಯಕರ್ತರ ವತಿಯಿಂದ ಸೋಮವಾರ ಅಂಬೇಡ್ಕರ್ ಸರ್ಕಲ್ನಿಂದ DC ಅವ್ರ ಮುಖಾಂತರ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ನೀಡ್ಲಾಕ ಹೊಂಟೀವಿ. ನಮ್ಮ ಮನವಿ ಒಂದು ಸ್ವೀಕರಿಸಿ ಅವ್ರು ಏನಾರೇ ನಮ್ಮ ಕನ್ನಡ ಬಗ್ಗೆ ಒಂದು ಏನಾರೇ ಇದನ್ನು ನೋಡಿ ಕನ್ನಡ ಶಾಲೆಗಳಿಗೆ ಗಣ್ಯಾಡಿಗಳಿಗೆ ಇಂಪ್ಲಿಮೆಂಟ್ ಮಾಡಿದ್ರು ಒಳ್ಳೆಯದು, ಸ್ವಾಗತ ಕೋರ್ತೀವಿ. ಇಲ್ಲಪ್ಪ ಅಂತಂದ್ರೆ ಬರ್ತಕ್ಕಂಥ ದಿವಸದಾಗ ನೋಡ್ತೀವಿ ನಾವು, ಅದು ಅವಧಿ 4 ದಿವಸ ಆಗಿರ್ಬೋದು, 1 ವಾರ ಕಾಯ್ತೀವಿ. ಆಗಲಿಲ್ಲಪ್ಪ ಅಂತಂದ್ರೆ ನಮ್ಮ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಕನ್ನಡ ರಕ್ಷಣೆ ಮಾಡೋದು ನಮ್ದೆಲ್ಲರೂ ಹೊಣೆ. ಅದಕ್ಕೋಸ್ಕರ ನಲಿ ಕಲಿ ಒಳಗಡೆನೆ ಏನು ಬಿತ್ತನೆ ಮಾಡ್ತೀವಲ್ಲ, ನಾವು ಏನು ಬಿತ್ತನೆ ಮಾಡ್ತೀವಲ್ಲ ಅದು ಸರಿಯಾಗಿ ಬಿತ್ತನೆ ಆಗಲಿಲ್ಲಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಕನ್ನಡ ಉಳಿಯಂಗಿಲ್ಲ ಅನ್ನೋದೇ ನಮ್ಮದು ವಿಚಾರ. ಅದಕ್ಕೆ ತಮ್ಮ ಮಾಧ್ಯಮ ಮುಖಾಂತರ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇವತ್ತಿಗೆ ನಮ್ಮ ಕರೆಗೆ ಒಗ್ಗಟ್ಟು ತಾವೆಲ್ಲರೂ ಬಂದಿದ್ದಕ್ಕೆ ನಮ್ಮ ಸಂಘಟನೆ ವತಿಯಿಂದ ತಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ಎಷ್ಟು ಶಾಲೆಗಳಲ್ಲಿ ಇದಾವೆ ಕನ್ನಡ ಶಾಲೆಗಳು? ಸರ್, ನನಗೆ ತಿಳಿದಂತಹದ್ದು, ನಾನು ಗಡಿಭಾಗಗಳಲ್ಲಿ ಒಂದು ನೋಡ್ತಕ್ಕಂಥ ಸಂಗತಿ ನನ್ನಲ್ಲಿ ಬಲ ಅದು ಈ ಥರ ಇದೆ ಸರ್. ಕಣ್ಣಾರೆ ನೋಡಿದ್ದೀನಿ, ನಾನು ವಿಷಯ ಎಲ್ಲ ಪತ್ರಿಕೆ ಅಂತ ಓದಿದ್ದೀನಿ. ಅದು ನನ್ನ ಮಾಹಿತಿಗೆ ಬಂದಂತಹದ್ದು ನನ್ನ ಕಣ್ಮುಂದ್ಗಡೆ ಒಂದು 10 ಶಾಲೆಗಡೆ 5 ಶಾಲೆಗಳು ನನಗಾಗುವಂಥ ತಿರುಗಾಡಿ ನೋಡಿದ್ದೀನಿ. ಮತ್ತು ನಾವು ಈ ಥರ ಸಾಮಗ್ರಿಗಳನ್ನು ನಮ್ಮ ಕೈಲಿ ಆದಷ್ಟು ನಮ್ಮ ಸಂಘಟನೆ ಅಂತ ವಿತರಣೆ ಕೂಡ ಮಾಡೀವಿ. ಈ ಥರ ಕೊಟ್ರೆ ಅವರಿಗೆ ಚಲೋ ಆಗುತ್ತೆ ಅಂತ ನಾವು ಮಾಡ್ತೀವಿ. ಇದು ಇಲ್ಲಿಂದ ನಮ್ಮ ಪೂರಾ ಗಡಿಭಾಗ ಎಲ್ಲಿವರೆಗೂ ಹತ್ತತ್ತಲ್ಲ ಅಲ್ಲಿವರೆಗೂ ಇದು ಸಂಬಂಧ ಬೀಳ್ತೈತಿ. ಚಿಕ್ಕೋಡಿವರೆಗೂ ಆದ್ರೂ ಅದು ಅಭ್ಯಂತರ ಇಲ್ಲ ಸರ್. ನಮ್ಮ ಕಣ್ಣಿಗೆ ಬೀಳೋದು ಇಲ್ಲಿ ಕರಜಗಿ, ಉಮದಿ, ತಿಕ್ಕುಂಡಿ ಈ ಥರ ಭಾಗದೊಳಗೆ ನಾನು ನೋಡಿದ್ದೀನಿ ಸರ್. ನನ್ನ ಕಣ್ಣಿಗೆ ಬೆಳಕಿಗೆ ಬಂದಿದೆ. ಸೊ ಅದಕ್ಕೆ ಪತ್ರಿಕಾ ಮಾಧ್ಯಮದಿಂದ ಇದನ್ನು ನಾ ಬಹಿರಂಗಪಡಿಸ್ಬೇಕಂತ ಹೇಳಿ ಇದೊಂದು ಮನವಿ ಮಾಡ್ಕೊಳಕ್ಕೆ ನಿಮ್ಮ ಮುಖಾಂತರ ಬಂದೀನಿ ಸರ್. ಬರ್ತಕ್ಕಂಥ ದಿವಸದಾಗ ಕನ್ನಡಗ ಒಳ್ಳೇದಾಗಬೇಕು, ಪುಟಾಣಿಗಳಿಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಸಂಘಟನೆಯ ವಿಚಾರ. ಈಗ ಅಲ್ಲಿ ಬರೀ ಇದೇನು ನಲಿ ಕಲಿ ವಿತರಣೆ ಮಾತ್ರ ಅಲ್ಲ, ಕನ್ನಡ ಶಿಕ್ಷಕರ ನೇಮಕನೆ ಮಾಡ್ತಾ ಇಲ್ಲ ಮಹಾರಾಷ್ಟ್ರ ಸರ್ಕಾರ. ಅದಕ್ಕೆ ಕರ್ನಾಟಕ ಸರ್ಕಾರನು ಆದ್ಯತೆ ಮೇಲೆ ಅದಕ್ಕೆ ಒತ್ತು ಕೊಟ್ಟಿಲ್ಲ. ಈಗ ಪ್ರಾಥಮಿಕ ಹಂತದಲ್ಲಿ ಏನು ಈ ಕನ್ನಡ ಕಲಿಸ್ತಾ ಇಲ್ಲ ಅನ್ನೋಲ್ಲ, ಜೊತೆಗೆ ಶಿಕ್ಷಕರನ್ನೇ ನೇಮಕ ಮಾಡಿಲ್ಲ. ಅದು ದೊಡ್ಡ ಸಮಸ್ಯೆ ಇದೆ. ಅದು ನಿಮ್ ಗಮನಕ್ಕೆ ಬಂದಿದೆಯಾ? ನೀವು ಅದ್ರ ಬಗ್ಗೆ ಧ್ವನಿ ಎತ್ತಿದ್ದೀರಾ?
ಅದ್ರ ಬಗ್ಗೆ ಸರ್ ಈಗ ಆಲ್ರೆಡಿ ಹೆಂಗೈತ್ರಿ ನಮ್ಮ ಕನ್ನಡ ಶಿಕ್ಷಕರು ಇದ್ದಾರೆ ಸರ್, ಅದೇನು ಅವರು ಇದು ರೂಟೀನ್ದಾಗ ಮಾಡ್ತಾರೆ ಮಾಡಲಿ, ಅದ್ರ ಬಗ್ಗೆ ಇದಿಲ್ಲ. ಬಟ್ ಇದ್ದಂಥ ಸ್ಥಿತಿ ಒಳಗಡೆನೆ ನಮ್ಮ ನಲಿಕಲಿನೇ ಹೊಂಟೈತಲ್ಲ ಸರ್, ನಮ್ದೇನು ಇದು ಇದೆಯಲ್ಲ ಸಂಸ್ಕೃತಿ, ನಮ್ದೇನು ಇದು ವ್ಯಾಕರಣದ ಇದಾವಲ್ಲ ಇವೇ ಹೊಂಟಿದಾವೆ ಸರ್. ಸೊ ಅದಕ್ಕೆ ಮರಾಠಿ ಶಾಲೆಗಳು ಏನಿದ್ದಾವೆ ಗಡಿ ಭಾಗದಲ್ಲಿ ಕನ್ನಡ ಮರಾಠಿ ಶಾಲೆಗಳು, ಅಲ್ಲಿ ಶಿಕ್ಷಕರನ್ನೇ ನೇಮಕ ಮಾಡಿಲ್ಲ ಮಹಾರಾಷ್ಟ್ರ ಸರ್ಕಾರ. ಬರೀ ಮರಾಠಿ ಭಾಷೆಯ ಶಿಕ್ಷಕರನ್ನೇ ಅವ್ರ ಮೂಲಕನೇ ಕನ್ನಡ ಬೋಧನೆ ಮಾಡ್ಬೇಕು ಅಂತ ಹೇಳಿ ಆದೇಶ ಮಾಡ್ಕೊಂಡಿದೆ. ಹೊಸದಾಗಿ ಕನ್ನಡ ಶಿಕ್ಷಕರು ನೇಮಕ ಮಾಡಿಲ್ಲ. ಇದು ದೊಡ್ಡ ಸಮಸ್ಯೆ ಆಗಿದೆ. ಅದೇ ನಿಮ್ ಗಮನಕ್ಕೆ ಬಂದಿದ್ಯಾ, ನೀವು ಅದಕ್ಕೆ ಹೋರಾಟ ಮಾಡ್ತೀರಾ ಅಂತ ಕೇಳಿದ್ರೆ ಈ ವಿಷಯ ಅದೇನು ನನ್ನ ಗಮನಕ್ಕೆ ಬಂದಿಲ್ಲ ಸರ್. ಆದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಕನ್ನಡ ಶಿಕ್ಷಕರಿಗೆ ನೇಮಕ ಮಾಡ್ರೆ ಒಳ್ಳೇದು, ಯಾಕಂದ್ರೆ ನಮ್ಮ ಹುಡುಗರಿಗೆ ಅನುಕೂಲ ಆಗ್ತೈತಿ. ಅದೊಂದು ವಿಚಾರ. ನೀವು ಅಲ್ಲಿ ಗಡಿ ಭಾಗದಲ್ಲಿ ನೋಡಿ, ಇಲ್ಲಿ ವಿಜಯಪುರ ನಗರದಾಗ ಕೆಲವೊಂದು ಆಂಗ್ಲ ಮಾಧ್ಯಮ ಸ್ಕೂಲ್ಗಳಲ್ಲಿ ಕನ್ನಡ ಸಬ್ಜೆಕ್ಟ್ ಅನ್ನ ಟ್ರೆಷರಬಲ್ ಸಬ್ಜೆಕ್ಟ್ ಆಗಿ ಈಗ ಅದ್ರ ಬಗ್ಗೆ ಏನು ಗಮನ ಬಂದಿದೆ? ಇಲ್ಲ, ಕನ್ನಡ ಸಬ್ಜೆಕ್ಟ್ ಚಾಯ್ಸಬಲ್ ಅಂತ ಏನಿಲ್ಲ ಸರ್. ನೋಡಲ್ಲ ರಗಡ ಸ್ಕೂಲ್ಗಳು ತಗೊಳ್ಳಂಗಾದ್ರೆ ತಗೋಬಹುದು, ಇಲ್ಲಿ ಇಕ್ಕದ್ರಲ್ಲ. ಕೆಲವೊಂದು ಆಂಗ್ಲ ಮಾಧ್ಯಮ ಸ್ಕೂಲ್ ಕನ್ನಡ ಸಬ್ಜೆಕ್ಟ್ ಇಲ್ಲ, ಇಂಗ್ಲೀಷ್. ಅದಕ್ಕೂ ಕೂಡ ನಾವು ಪ್ರತಿಭಟನೆ ಮಾಡ್ತೀವಿ ಸರ್. ನಮ್ದು ಕನ್ನಡ ಎಲ್ಲೇ ಕುಗ್ಗಾಕ ಒಂದು ಪರಿಸ್ಥಿತಿ ಬಂತಪ್ಪ ಅಂತಂದ್ರೆ ಆ ವಿಷಯ ಈಗ ಇದು ಬೆಳಕಿಗೆ ಬಂದಿದೆ ಸರ್. ಇದು ಬಿತ್ತನೆ ಒಳಗಡೆನೆ ನಾವು ಬಿಟ್ಟಿವಪ್ಪ ಅಂತಂದ್ರೆ ನಾಳೆ ಚಾಯ್ಸ್ ಮಾಡಕ್ಕೆ ಆಪ್ಷನ್ ಇರಂಗಿಲ್ಲ ನಮಗೆ. ಬಿತ್ತನೆ ಒಳಗಡೆ ನಮ್ದು ಹೋರಾಟ ಐತ್ರಿ. ಇದು ಆದ ತಕ್ಷಣ ಅದಕ್ಕೂ ಕೂಡ ಅಗಳ ಸರ್ ಅಂದರು, ಅದಕ್ಕೂ ಕೂಡ ನಮ್ಮ ಸಂಘಟನೆ ಮಾಡಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊತೀವಿ. ಯಾಕಂದ್ರೆ ನಮ್ಮ ಕನ್ನಡಕ್ಕೆ ಏನು ರಕ್ಷಣೆ ಬೇಕಲ್ಲ ಅದು ನಾವು ಮಾಡಕ್ಕೆ ತಯಾರಿದ್ದೀವಿ ಸರ್. ಸರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಅಲ್ಲಿ ಕನ್ನಡ ಸಬ್ಜೆಕ್ಟ್ ಏನು ಸರ್? ಎಲ್ಲಿ ಸರ್? ಇಂಗ್ಲಿಷ್ ಮೀಡಿಯಂ ಏನಿದೆ ಪ್ರೈವೇಟ್ ಸ್ಕೂಲ್ ಇದಾವೆ ಅದ್ರಲ್ಲಿ ಯಾವಾಗಲೂ ಕನ್ನಡ ಸಬ್ಜೆಕ್ಟ್ ತಗೊಳ್ಳಲ್ಲ. ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಗಮನಕ್ಕೆ ಇರಲಿ ಸರ್, ಅದನ್ನ ಸ್ವಲ್ಪ ನಾವು ಮಾಡ್ತೀನಿ ಸರ್. ಈಗ ನಿಮ್ಮ ಮುಖಾಂತರ ಏನು ಹೇಳಕ್ಕೆ ಬಯಸಿಲ್ಲ ಸರ್, ಇಷ್ಟು ವಿಷಯ ನನ್ನ ಹತ್ರ ಅದಾವೆ. ತಾವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ಬೇಕು ಸರ್. ತಾವೆಲ್ಲ ಮಾಡಿದ್ರಿ ಅಂದ್ರೆ ಆ ವಿಷಯಗಳು ಎಲ್ಲ ಸೇರಿಸಿ ಡಿ ಸಿ ಅವ್ರಿಗೆ ಮನವಿ ಕೊಡೋ ಮುಂದೆ ಅದನ್ನು ಒಂದು ಕೂಡ ಮಾಡೋ ಕೆಲಸ ನಮ್ಮ ಸಂಘಟನೆ ಹೊತ್ತಿಂತ. ನಮ್ಮ ಯಾರಂತ ಏನು VIP ಏನು ಇರಂಗಿಲ್ಲ ಸರ್. ನಾವು ನನ್ನ ನೇತೃತ್ವ ಒಳಗೆ ನನ್ನ ಕಾರ್ಯಕರ್ತರು, ನನ್ನ ಹಿತೈಷಿಗಳು ಸೇರಿ ಕನ್ನಡ ರಕ್ಷಣೆ ಮಾಡೋರು ಎಲ್ಲರೂ ಸೇರಿ 100-200 ಜನ ಸೇರಿ. ಇಲ್ಲ ಸರ್, ನನ್ನ ಸಂಘಟನೆ ಜಿಲ್ಲಾದ್ಯಂತ ಐತಿ ಸರ್. ಎಲ್ಲ ಜಿಲ್ಲಾದ್ಯಂತ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಬರ್ತಾರೆ. 100-200 ಮಂದಿ ಸಂಖ್ಯೆ. ಈಗ ಒಂದು ಫಾರ್ಮಾಲಿಟಿ ಪ್ರಕಾರ ಇಷ್ಟು ಕೊಡ್ತೀವಿ ಸರ್. ಬರ್ತಕ್ಕಂಥ ದಿವಸನಾಗ ನಮಗೇನು ರೆಸ್ಪಾನ್ಸ್ ಮಾಡಲಿಲ್ಲ, ಕನ್ನಡ ರಕ್ಷಣೆ ಆಗಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀನಿ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಕನ್ನಡ ಅಂತಂದ್ರೆ ಸರ್ ಎಲ್ಲರೂ ಒಂದೇ ಸರ್. ನಮ್ಮ ಜೊತೆ ಎಲ್ಲ ಸಂಘಟನೆದವರು ನಾ ಇನ್ನೂ ಕರೆ ಏನು ಕೊಟ್ಟಿಲ್ಲ ಸರ್. ಅವ್ರು ಬರ್ತಿದ್ರೆ ನಾನು ಸ್ವಾಗತ ಐತಿ ಸರ್. ನನ್ನ ಜೊತೆ ಅವ್ರಿಗೇನು ನಾನು ಇದು ಮಾಡಲಿ ಸರ್. ಬಟ್ ಯಾರು ಬರ್ತಾರೋ ಸ್ವಾಗತ ಐತ್ರಿ. ಅವ್ರು ಏನು ಈ ವಿಷಯ ಮಾಡಿದ್ರಂದ್ರೆ ಅವ್ರಿಗೆ ನನ್ನ ಬೆಂಬಲ ಐತಿ ಸರ್. ಸುಮಾರು ಒಂದು 10 ಗಂಟೆಗೆ ಸರ್. 10 ಗಂಟೆ ನಂತರ 11-12 ಗಂಟೆಗೆ ಕಾಲ್ನಡಿಗೆ ನಂತರ ಹೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನಿಂದ DC ಆಫೀಸ್ವರೆಗೂ ಕಾಲ್ನಡಿಗೆ ನಂತರ ಹೋಗ್ಬೇಕನ್ನೋದು ನಮ್ಮ ನಿರ್ಣಯ ಆಗೈತೆ ಸರ್. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.